ಯಾರು ನಮ್ಮನ್ನು ಮತ ಕೊಟ್ಟು ಆರಿಸಿರ್ತಾರೋ ಅವ್ರು ಸೇವೆ ಮಾಡಿರ್ತೀವೋ ಅವರೆಲ್ಲ ಬಂದು ನಮ್ಮನ್ನು ಹಾರೈಸಿ ಹರಿಸ್ತಾರೆ. ಅದೇ ಒಂದು ಸಂತೋಷ. ಸೋಮಶೇಖರ್ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಆಚರಣೆ ಮಾಡೋದಕ್ಕಿಂತ ಮುಖ್ಯವಾಗಿ ಜನ ಎಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡ್ತಾವ್ರೆ. ಗೋಪಾಲ್ ಕೃಷ್ಣ, ವೆಂಕಟೇಶು, ದಾಮೋದರು, ಕೃಷ್ಣಮೂರ್ತಿ ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಅವರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸತಿಪತಿ ಇಬ್ಬರಿಗೂ ಕೂಡ ಒಳ್ಳೆಯದು ಮಾಡಲಿ, ಒಳ್ಳೆಯ ಉನ್ನತ ಸ್ಥಾನವನ್ನು ಸಿಕ್ಕುವಾಗಲಿ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸೋಮಶೇಖರ್ ಅವರು ಎಲ್ಲ ರೀತಿಯ ಸಂಚಾರವನ್ನು ನಡೆಸ್ತಾರೆ. ಅದೇ ರೀತಿ ಕರ್ನಾಟಕದ ಒಬ್ಬ ಧೀಮಂತ ನಾಯಕನಾಗಿ ಹೊರಬಂಬಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಯಾರೇ ಒಂದು ವ್ಯಕ್ತಿಯಾದರೂ ಕೂಡ ಅವರು ಕೆಲಸಗಳಲ್ಲಿ ಮತ್ತು ಅವರು ನಡೆಯೋ ರೀತಿಯಲ್ಲಿ ಸೋಮಶೇಖರ್ ಅವರು ಅಷ್ಟೇ ಬಹಳ ಎಲ್ಲರ ಜೊತೆಯಲ್ಲಿ ಬೆರೆತು ಸಹಬಾಳ್ವೆಯಾಗಿ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ದೇವರು ಇನ್ನಷ್ಟು ಆಯುಷ್ ಹೆಚ್ಚಾಗಿ ಕೊಡಲಿ ಮತ್ತು ಅಧಿಕಾರವನ್ನು ಕೊಡಲಿ ಅಂತ ಮತ್ತೊಮ್ಮೆ ನಾನು ಶುಭವನ್ನು ಕೊಡ್ತಾ ಇದ್ದೀನಿ. ಯಾರೇ ಆಗಲಿ ಪ್ರೀತಿ ವಿಶ್ವಾಸ ಇದ್ದರೆ ಎಲ್ಲರೂ ಕೂಡ ನಮ್ಮ ಬಳಿ ಬರ್ತಾರೆ. ಹಾಗಾಗಿ ಈ ಒಂದು ಜನನೇ ಇದಕ್ಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನೆಲ್ಲ ಕೂಡ ಅವರು ತಮ್ಮ ಜೊತೆಗೆ ಕರ್ಕೊಂಡು ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಮತ್ತೆ ಅವರು ಇನ್ನಷ್ಟು ಉನ್ನತ ಅಧಿಕಾರಕ್ಕೆ ಏರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀವೆಲ್ಲ ಬಂದಿದ್ದಕ್ಕೆ ಫಸ್ಟ್ ನಿಮಗೆಲ್ಲರಿಗೂ ಶುಭಾಶಯಗಳು. ಏನಂತ ಹೇಳಿದ್ರೆ ಇವತ್ತು ನಮ್ಮೆಲ್ಲ ಸ್ನೇಹಿತರು ಪ್ರೀತಿ ವಿಶ್ವಾಸದಲ್ಲಿ ನಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ನಿನ್ನೆ ನೀವೆಲ್ಲ ನೋಡಿದ್ವಿ, ರೈತ ವಿಭಾಗದ ಶಾಸಕರು ಹುಟ್ಟುಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಎಲ್ಲ ನಾಗರಿಕರು ಸ್ನೇಹಿತರು ಸೇರಿ ಮಾಡಿದ್ರು. ಇವತ್ತು ನನ್ನ ಹುಟ್ಟುಹಬ್ಬ, ನಮ್ಮ ಇಬ್ಬರು ಹುಟ್ಟುಹಬ್ಬ. ಅದೇ ಹೇಳ್ತಾ ಇರ್ತಾರೆ, ಏನಪ್ಪ ಅಣ್ಣ ತಮ್ಮಂದರು ಒಂದು ದಿವಸ ಹಿಂದೆ ಮುಂದೆ ನಿಮ್ಮ ಹುಟ್ಟುಹಬ್ಬ ಅಂತಾರೆ. ಅದೇನು ನಾವೇನು ಮಾಡೋಕ್ಕಾಗಿಲ್ಲ, ಅವ್ರದ್ದು 15 ನಂದು 16. ಹಾಗಾಗಿ ಎಲ್ಲ ನಾಗರಿಕರು, ಎಲ್ಲ ಸ್ನೇಹಿತರು, ಎಲ್ಲ ಹಿತೈಷಿಗಳು ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾಯಿದ್ದಾರೆ. ಈ ಸತಿ ಒಂದು ವಿಶೇಷ, ನಮ್ಮ ಶಾಸಕರಿಗೆ 60 ವರ್ಷ, ಅವರು 60 ವರ್ಷದ ಹುಟ್ಟುಹಬ್ಬನ ಮಾಡಬೇಕಂತೇಳಿ ಎಲ್ಲ ಸ್ನೇಹಿತರು ಸೇರಿ ಮಾಡಿ ಮತ್ತು ಎಲ್ಲ ಜನ ಸೇರಿ ಮಾಡಿದ್ವಿ. ಇವತ್ತು ನಮ್ಮ ಹುಟ್ಟುಹಬ್ಬದ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ. ಸಾರ್ವಜನಿಕ ಸೇವೆಯಲ್ಲಿ ನಮ್ಮನ್ನು ಬೆಳೆಸಿದವರು ನಮ್ಮ ಸ್ನೇಹಿತರು ಮತ್ತು ನಮ್ಮ ನಾಗರಿಕರು. ಹಾಗಾಗಿ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋವಂಥ ಕರ್ತವ್ಯ ನಾವು ಮಾಡ್ತಾಯಿರ್ತೀವಿ. ಇವತ್ತು ತಾವೆಲ್ಲ ಬಂದಿದ್ದಾರೆ, ನೋಡ್ತಾ ಇದ್ದೀರಾ, ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ. ಇದೊಂದು ಸೇರೋದಕ್ಕೆ, ನಮ್ಮ ಸ್ನೇಹಿತರೆಲ್ಲ ಸೇರೋದಕ್ಕೆ, ನಮ್ಮ ಯಾರು ನಮ್ಮನ್ನು ಮತ ಕೊಟ್ಟು ಆರಿಸಿರ್ತಾರೋ ಅವ್ರು ಸೇವೆ ಮಾಡಿರ್ತೀವೋ ಅವರೆಲ್ಲ ಬಂದು ನಮ್ಮನ್ನು ಹಾರೈಸಿ ಹರಿಸ್ತಾರೆ. ಅದೇ ಒಂದು ಸಂತೋಷ. ಎಲ್ಲರಿಗೂ ಮತ್ತೊಮ್ಮೆ ಬಂದಿದ್ದಕ್ಕೆ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರ ಸರ್. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಶಾಲಾ ಮಕ್ಕಳಿಗೆ ಬ್ಯಾಗ್ ಎಲ್ಲ ಕೊಡೋಂಥದ್ದು. ನನಗೆ ಪೂರ್ವ ಕಾರ್ಮಿಕರು ಕಂಡ್ರೆ ಭಾಳ ಗೌರವ ಪ್ರೀತಿ. ಯಾಕಂದರೆ ನಮ್ಮ ನಗರವನ್ನು ಸ್ವಚ್ಛ ಮಾಡ್ತಾ ಇರೋದು ಅವರೇ. ಅವ್ರಿಗೆ ನಾನು ಗೌರವಿಸೋದು ನನ್ನ ಕರ್ತವ್ಯ. ಹಾಗಾಗಿ ಅವರಿಗೆಲ್ಲ ಕಳೆದ ಸಾರಿ ಅವ್ರಿಗೆಲ್ಲ ಅಕ್ಟೋಬರ್ 2 ಸ್ಯಾರಿ ಎಲ್ಲ ಕೊಟ್ಟಿದ್ವಿ. ಈ ಚಳಿಗಾಲ ಅದಕ್ಕೆ ಅವ್ರಿಗೆ ಬೆಡ್ಶೀಟು ಕೊಡಬೇಕಂತ, ಸ್ಯಾರಿ ಕೊಡಬೇಕಂತ ಅವ್ರಿಗೆಲ್ಲ ಕೊಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಆಟೋ ಚಾಲಕರಿಗೆ ಅವರಿಗೆ ನಾವು ಸಮವಸ್ತ್ರ ಕೊಡುವಂಥದ್ದು ಆಟೋ ಚಾಲಕರಿಗೆ ಕೊಡ್ತಾಯಿದ್ದೀವಿ. ಹಾಗೆ ನಮ್ಮೆಲ್ಲ ಸಾಕಷ್ಟು ನಮ್ಮ ಕಾಲೋನಿಗಳಲ್ಲೆಲ್ಲ ಇದ್ದಾರೆ, ಅವ್ರಿಗೆಲ್ಲ ನಮ್ಮ ತಾಯಿಯಂದ್ರ ಥರ ನಮಗೆ ಓಟ್ ಹಾಕಿರ್ತಾರೆ, ಅವ್ರಿಗೂ ಸಹ ಸೀರೆ ಕೊಡುವಂಥ ಕೆಲಸಗಳನ್ನ, ಇವೆಲ್ಲ ಸಾಮಾಜಿಕ ಕೆಲಸಗಳನ್ನ ಮಾಡಬೇಕಂತೇಳಿ ನಮ್ಮ ಹುಟ್ಟುಹಬ್ಬದ ಜೊತೆಯಲ್ಲಿ ಅವ್ರಿಗೆ ನಾವೇನಾದ್ರು ಕೊಟ್ಟಾಗ ನಮಗೆ ಸಂತೋಷ ಆಗ್ತದೆ. ಹಾಗಾಗಿ ಅವರಿಗೆ ಇವತ್ತು ಕೊಡುವಂಥ ಕೆಲಸವನ್ನು ಏನು ಫಲಾನುಭವಿಗಳಿಗೆ, ಮಕ್ಕಳಿಗೆ ಅವ್ರನ್ನೆಲ್ಲ ಹಾರೈಸಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದೆ. ಇದೇ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಯಾವ ರೀತಿ ಧನ್ಯವಾದ ತಿಳಿಸ್ತಾರೆ? ಇಷ್ಟೊಂದು ಜನ ಬೆಳಗ್ಗೆಯಿಂದ ಕಾದು ವಿಶ್ ಮಾಡ್ತಿದ್ದಾರೆ. ಒಬ್ಬ ಸಾಮಾನ್ಯ ಸೋಮಶೇಖರ್, ನಾನು ನಮ್ಮ ಜೊತೆಯಲ್ಲಿ ಆಟ ಆಡಿ ಬೆಳೆದವ್ರು ನಾವೆಲ್ಲ. ನನ್ನನ್ನು 2 ಬಾರಿ ಕಾರ್ಪೊರೇಟ್ರು ಮಾಡಿದ್ರು, ನಮ್ಮ ಶ್ರೀಮತಿಯವ್ರು ಮಾಡಿದ್ರು. ನಾವು ಋಣ ತೀರ್ಸೋಕ್ಕಾಗಲ್ಲ. ನಮ್ಮನ್ನು ಬೆಳೆಸಿರೋದು ಎಲ್ಲ ಅವರೇ. ನಮ್ಮ ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟಿರ್ಬೋದು, ಆದರೆ ನಮ್ಮನ್ನು ಎತ್ತರಕ್ಕೆ ತೊಗೊಂಡೋಗಿರೋದು ನಮ್ಮ ಸ್ನೇಹಿತರುಗಳು, ನಮ್ಮ
ಎಲ್ಲ ನಮ್ಮ ನಾಗರಿಕರು. ಹಂಗಾಗಿ ಅವ್ರ ಋಣ ನಾವು ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಹುಟ್ಟುಹಬ್ಬಕ್ಕೆ ಅವರೆಲ್ಲ ಬಂದಿದ್ದಕ್ಕೆ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ.